ವೆಲ್ಕಮ್ ಬ್ಯಾಕ್ ಟು ಚಂದನ ಆ್ಯಂಡ್ ಸಂತೋಷ್ ಯೂಟ್ಯೂಬ್ ಚಾನೆಲ್. ಸಂತೋಷ್ ಅವರು ಇವಾಗ ಮಾತ್ರ ಬರ್ತಾರೆ ವ್ಲಾಗಲ್ಲಿ, ಯಾಕಂದರೆ ನಾವು ಇವಾಗ ನ್ಯೂಯಾರ್ಕ್ಗೆ ಹೋಗ್ತಾ ಇದ್ದೀವಿ. ನಯಾಗ್ರಾ ಫಾಲ್ಸ್ಗೆ ನಾನು ನಮ್ಮ ಅಪ್ಪ ಅಮ್ಮ ಹೋಗ್ತಾ ಇದ್ದೀವಿ. ಇವಾಗ ಮಾರ್ನಿಂಗ್ ಫ್ಲೈಟ್ ಇದೆ, ಅದಕ್ಕೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ ನಮ್ಮ ಯಜಮಾನ್ರು. ಡ್ರಾಪ್ ಮಾಡಿಬಿಟ್ಟು ಅವರು ವರ್ಕ್ ಮಾಡೋಕ್ಕೆ ಹೋಗ್ತಾರೆ, ನಾವು ನಯಾಗ್ರಾ ಫಾಲ್ಸ್ಗೆ ಹೋಗ್ತೀವಿ. ಈಗ ಏರ್ಪೋರ್ಟ್ ಹತ್ರ ಇದ್ದೀವಿ, ಡ್ರಾಪ್ ಮಾಡ್ತಾ ಇದ್ದಾನೆ. ಲೆಟ್ಸ್ ಗೋ. ಏರ್ಪೋರ್ಟ್ ರೀಚ್ ಆದ್ವಿ. ಇಲ್ಲಿ ಒಂದೇನಂದ್ರೆ ನೀವು ಡ್ರಾಪ್ ಮಾಡಕ್ಕೆ ಬರೋರು ಫುಲ್ ಒಳಗಡೆ ಬರ್ಬೋದು, ಸೆಕ್ಯೂರಿಟಿ ಚೆಕ್ ತನಕ. ಬೆಂಗಳೂರಲ್ಲಿ ಬಿಡಲ್ಲ ಒಳಗಡೆ. ಏರ್ಪೋರ್ಟ್ ಒಳಗಡೆ ಬಂದ್ವಿ. ಇವಾಗ ಹೋಗಿ ಚೆಕ್ ಇನ್ ಮಾಡಿದ್ದೀವಿ ಆನ್ಲೈನು, ಬಟ್ ಏನೋ ಪ್ರಾಬ್ಲಮ್ ಇತ್ತು. ಸೊ ಹೋಗಿ ಚೆಕ್ ಇನ್ ಮಾಡಿ ಒಳಗಡೆ ಹೋಗೋದು. ಇಲ್ಲಿ ಈ ಥರ ಇದೆ ಏರ್ಪೋರ್ಟ್. ಈ ಥರ ಇದೆ. ಇವಾಗ ಚೆಕ್ ಇನ್ ಮಾಡಿ ಹೋಗ್ತಾ ಇದ್ದೀವಿ. ಸೆಕ್ಯೂರಿಟಿ ಎಲ್ಲ ಆಯಿತು, ಸುಸ್ತಾಗೋಯ್ತು, ಎಲ್ಲ ಬಿಚ್ಚಿ ಇಟ್ಟು ಬೆಲ್ಟ್ ಎಲ್ಲ ಬಿಚ್ಚೋದು. ಇವಾಗ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೂ 1 ಅವರ್ ಇದೆ ಇದಕ್ಕೆ, ಬೋರ್ಡಿಂಗಿಗೆ 1 ಅವರ್ ಇದೆ. 2 ಫ್ಲೈಟ್ ಚೇಂಜ್ ಮಾಡಬೇಕು ಆ್ಯಕ್ಚುಲಿ, ರಾಲಿ ಟು JFK ಟು ಬಫೆಲೋ. ಮಧ್ಯಾಹ್ನ ರೀಚ್ ಆಗ್ತೀವಿ. ಮತ್ತೇನು ಅಷ್ಟೇ, ಸ್ಯಾಮ್ ಇಸ್ ಮಿಸ್ಸಿಂಗ್. ನಾವು ಹಂಗೆ ಮಾತಾಡ್ಕೊಂಡು ಆಪೋಸಿಟಲ್ಲಿ ಹೋಗ್ಬಿಟ್ಟಿದ್ವಿ. ನಮ್ಮ ಗೇಟ್ ಇರೋದು ಈ ಕಡೆ, ಇವಾಗ ಹೋಗ್ತಾ ಇದ್ದೀವಿ ರಿಯಲೈಸ್ ಆಗಿಬಿಟ್ಟು. ಇವತ್ತು ಆ್ಯಕ್ಚುಲಿ ವೀಕ್ ಡೇ, ಸೊ ಅಷ್ಟೊಂದು ಕ್ರೌಡ್ ಇಲ್ಲ. ಇವಾಗ ನಾವು ಲ್ಯಾಂಡ್ ಆದ್ವಿ. ಎಲ್ಲಿ ಅಂದರೆ JFK ಅಲ್ಲಿ, ನ್ಯೂಯಾರ್ಕಲ್ಲಿ ಲ್ಯಾಂಡ್ ಆದ್ವಿ. ಇವಾಗ ಇನ್ನೊಂದು ಫ್ಲೈಟ್ ಇದೆ. ಇವಾಗ ಇದು ಶಾರ್ಟ್ ಫ್ಲೈಟ್ ಇತ್ತು, 45 ಮಿನಿಟ್ಸ್ ಆಯಿತು. ಎಷ್ಟು ಬೇಗ ಬಂದಂಗೆ ಆಯ್ತಲ್ವಾ? ಇವಾಗ ಇದಕ್ಕೆ ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ಗೇಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬಫೆಲೋ ಹೋಗೋ ಇದೆ ಫ್ಲೈಟು, ಅಲ್ಲಿಂದ ಹೋಟೆಲಿಗೆ ಹೋಗೋದು. ಇವಾಗ ಅಷ್ಟೊಗ್ತಾ ಇದೆ, ತಿಂದಿಲ್ಲ. ನೀವು ಚಿಪ್ಸ್ ತಿಂದ್ರಾ? ಚಿಪ್ಸ್ ಇಸ್ಕೊಂಡ್ರ? ಇಸ್ಕೊಂಡೇ ಇರೋರಿಗೆ ಅದು. ಇವಾಗ ಹೋಗೋಣ ನೆಕ್ಸ್ಟ್ ಗೇಟ್ಗೆ. ಅರ್ಧ ಗಂಟೆ ಟೈಮ್ ಇದೆ. ಇವಾಗ ಕಾಫಿ ಬೇಕಾ? ಇಲ್ಲಿ ಇದೆ, ಇದು ತುಂಬ ದೊಡ್ಡ ಏರ್ಪೋರ್ಟು, ಫುಲ್ ಕನ್ಫ್ಯೂಸಿಂಗ್ ಆಗಿ. ಸ್ಟಾರ್ಬಕ್ಸ್ ಬೇಡ, ಕಾಫಿ ನಿಂಗೆ ಕಾಫಿ? ನಮಗೆ ಅರ್ಧ ಗಂಟೆ ಟೈಮ್ ಸಿಕ್ತು, ಅದಕ್ಕೆ ಇಲ್ಲಿದೆ ನಮ್ಮದು ಗೇಟು. ಬೋರ್ಡಿಂಗಿಗೆ 1/2 ಅವರ್ ಇದೆ. ಫುಲ್ ಅಷ್ಟಾಗ್ಬಿಟ್ಟಿತ್ತು, 7:30 ಆಯಿತು. ಅದಕ್ಕೆ ನಾನು ಸ್ಯಾಲೆಡ್ ಪ್ರಿಪೇರ್ ಮಾಡಿದ್ದೆ, ಅದನ್ನು ತಿಂತಾ ಇದ್ದೀವಿ. ಕಿನೋವಾ ಸ್ಯಾಲೆಡ್ ಇದು. ನಾವು ರೀಚ್ ಆದ್ವಿ, ಬಫೆಲೋ ಏರ್ಪೋರ್ಟಲ್ಲಿದ್ದೀವಿ ಇವಾಗ. ಇಲ್ಲಿ ಏರ್ಪೋರ್ಟ್ ಹೊರಗಡೆ ಬಂದ್ವಿ. ಊಬರ್ ಬುಕ್ ಮಾಡಿದ್ದೀನಿ. ಇಲ್ಲಿಂದ ಹೋಟೆಲ್ ದೂರ ಇದೆ, ಸೊ ಊಬರ್ ಇಲ್ಲೇ ಇದೆ, ವೆಯ್ಟ್ ಮಾಡ್ತಿದ್ದಾರೆ. ಇವಾಗ ಹೋಗೋದು. ಈಗ ಊಬರಲ್ಲಿ ಬ್ಯಾಗ್ ಇಡ್ತಾ ಇದ್ದೀವಿ, ಲಗೇಜ್ ಎಲ್ಲ ಇಟ್ಬಿಟ್ಟು. ನೀರೊಂದು ಇಡ್ತು ನೋಡ. ಇದು ಬಫೆಲೋ ಏರ್ಪೋರ್ಟ್. ಇದು ನಮ್ಮದು ಸೆಕೆಂಡ್ ಸ್ಟಾಪ್, ಲಾಸ್ಟ್ ಸ್ಟಾಪ್. ಇಲ್ಲಿಂದ ನಾವು ನಯಾಗ್ರಾ ಫಾಲ್ಸ್ ಇಲ್ಲಿಂದ 1/2 ಅವರ್ ಇದೆ. ಇಲ್ಲಿಂದ ಎಷ್ಟೊಂದು ಆಪ್ಷನ್ಸ್ ಇದೆ ಆ್ಯಕ್ಚುಲಿ. ಬಸ್ಸು, ಆಮೇಲೆ ನಾವು ಹೋಟೆಲ್ ಬುಕ್ ಮಾಡಿರೋ ಶಟಲ್ ಇದೆಯಾ ಅಂತ ಕೇಳಿದೆ, ಇಲ್ಲ ಅಂದರು. ಅದು ಬಿಟ್ಟರೆ ಬಸ್ಸು ಮತ್ತು ಶಟಲ್ ಎಲ್ಲ ಬಸ್ ಈ ಟೈಮ್ಗೆ ಇರಲಿಲ್ಲ ಅವೈಲೇಬಲು. 4 ಗಂಟೆ, ಇನ್ನೂ 2 ಅವರ್ ಕಾಯಬೇಕು ಬಸ್ಗೆ. ಅದ್ರ ಬದಲು ನೀವೇ ಊಬರ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಅಷ್ಟೊಂದೇನು ಡಿಫ್ರೆನ್ಸ್ ಇರಲಿಲ್ಲ ಬಸ್ಗೂ ಮತ್ತು ಊಬರ್ಗೂ, ಪರ್ ಹೆಡ್ ತೊಗೋತಾರಲ್ಲ. ಸೊ ಅರ್ಧ ಬುಕ್ಕಲ್ಲೆಲ್ಲ ಇತ್ತು, ಕೇಳಿದ್ದೆ ಹೇಳೋದು. ನಾವೆಲ್ಲ ಇಲ್ಲಿಗೆ ಬರ್ತೀವಿ ಅಂತ ಒಂದ್ಸಲ ಹೇಳ್ಸ್ಕೊಂಡಿದ್ವಿ. ಈಗ ಬಂದಿಯಲ್ಲ, ಹೆಂಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ, ತುಂಬ ಎಕ್ಸೈಟ್ ಆಗ್ತಾ ಇದೆ, ತುಂಬ ಖುಷಿ ಆಗ್ತಿದೆ. ನನಗೂ ಹಂಗೆ ಅನಿಸಿತ್ತು ಫಸ್ಟ್ ಬಂದಾಗ. ನ್ಯೂಯಾರ್ಕ್ ಅಂತ ಎಲ್ಲ ಕೇಳಿದ್ದೆ ಚಿಕ್ಕವಳಿಂದ, ಬಂದ್ಬಿಟ್ಟಲ್ಲ, ತುಂಬ ಖುಷಿ.
ಒಂದು ಕಾರ್ ಇದ್ದಿದ್ರೆ ಇವಾಗ ಆರಾಮಾಗಿ ಸುತ್ತಾಡ್ಬೋದಾಯ್ತು. ಈಗ ಇಲ್ಲಿಂದ ಅಲ್ಲಿಗೆ ಎಷ್ಟು ಗೊತ್ತಾ, $60. ಇಲ್ಲಿಂದ ಅರ್ಧ ಗಂಟೆ ಹೋಗೋದಕ್ಕೆ. ಸುತ್ತಕ್ಕೆ ಹೋದ್ರೆ ಸಖತ್ ದುಡ್ಡಾಗುತ್ತೆ. ಹಾಂ, ಸುತ್ತೋದಿಲ್ಲ, ಇಲ್ಲಿ ಸುತ್ತೋದಿಲ್ಲ. ಟೈಮ್ಸ್ ಸ್ಕ್ವೇರ್, ಹಾಂ, ಟೈಮ್ಸ್ ಸ್ಕ್ವೇರ್ ಹೋದಾಗ ಜಾಸ್ತಿ ಸುತ್ತಬೇಕು. ಅದು ಅಲ್ಲೆಲ್ಲ ಇದಿದೆ ಟ್ರೈನು, ಅಲ್ಲಿಗೆ ಅಲ್ಲೇನು ಖರ್ಚಾಗಲ್ಲ ಜಾಸ್ತಿ. ಎಲ್ಲ ಬೋಳ್ಸ್ಕೊಂಡು ಹೋಗ್ತಾ ಇದೆ. ನಮ್ಮದು ಹೋಟೆಲ್ಗೆ ರೀಚ್ ಆದ್ವಿ. ಇವಾಗ ಇಳ್ಕೊಂಡು ಒಳಗಡೆ ಹೋಗ್ಬೇಕು. ದಿಸ್ ಇಸ್ ದ ಹೋಟೆಲ್. ಈಗ ರೂಮ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಪ್ಫುಲಿ ಇಟ್ ವಿಲ್ ಬಿ ಕ್ಲೀನ್, ಯಾಕಂದರೆ ತಲೆ ಬೋಳ್ಸ್ಕೊಂಡು ಬುಕ್ ಮಾಡಿದ್ದೀವಲ್ಲ, ಅದಕ್ಕೆ ಜನರಲಿ ಕ್ಲೀನೇ ಇರುತ್ತೆ. ನಾವು ಟೈಮ್ ಸ್ಕ್ವೇರ್ ಹತ್ರ ಒಂದು ಹೋಟೆಲ್ ಮಾಡಿದ್ವಿ, ಅದು ಬಿಟ್ಟು ಬೇರೆಲ್ಲ ನಾನು ಇದುವರೆಗೂ ಹೋಗಿರೋದು. ಇಟ್ ವಾಸ್ ಆಲ್ ಕ್ಲೀನ್. ಹಾಂ, ಮ್ಯಾಟ್ ಹಾಕಿದ್ದಾರೆ. ಎಲ್ಲೇ ಗುಹೆ ಥರ ಇದೆ, ಒಳಗಡೆ ಹೋಗ್ತಾನೆ ಇದ್ದೀವಿ. ಈ ಕಡೆ ಇವಾಗ ಚೆಕ್ ಇನ್ ಮಾಡೋಣ. ಹಿಂಗಿದೆ ರೂಮು. ಚೆನ್ನಾಗಿದೆ ಅಂತ ಅನಿಸ್ತು, ಕ್ಲೀನಾಗಿ ಇದೆ ಅಂತ ಅನಿಸ್ತು. ಓಕೆ, ಸ್ವಲ್ಪ ಹೊತ್ತು ಇವಾಗ ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟು ಹಂಗೆ ಸುಮ್ಮನೆ ರೆಸ್ಟ್ ತೊಗೊಂಡು ಆಮೇಲೆ ಹೊರಡೋಣ. ರೆಡಿ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ ನಯಾಗ್ರಾ ಫಾಲ್ಸ್ಗೆ. ನೈಟಲ್ಲಿ, ಸೊ ಅಲ್ಲಿ ನಯಾಗ್ರಾ ಫಾಲ್ಸಲ್ಲೇ ನೋಡೋಕ್ಕೆ ಎಷ್ಟೊಂದಿದೆ. ಒಂದು ಕೇವ್ ಆಫ್ ದ ವಿಂಡ್ಸ್ ಅಂತ ಫುಲ್ ಫಾಲ್ಸ್ ಹತ್ತಿರ ಕಳಿಸ್ತಾರೆ. ಇನ್ನೊಂದು ಮೇಡ್ ಆಫ್ ದ ಮಿಸ್ಟ್ ಅಂತ ಬೋಟ್ ರೈಡು. ಅದಾದಮೇಲೆ ಇನ್ನೊಂದೇನೋ ಐಲ್ಯಾಂಡ್ ಇದೆ ಅಲ್ಲೇ, ಅಲ್ಲಿ ಕೂತ್ಕೊಂಡು ವ್ಯೂ ಮಾಡೋದು. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಡೂ. ಇವತ್ತು ನಾವು ಹೋಗ್ತಾ ಇರೋದು ಏನಂತಂದರೆ ಇಲ್ಯುಮಿನೇಷನ್ ಅಂತ ಇದೆ. ಆ ಫಾಲ್ಸ್ಗೆ ಲೈಟ್ಸ್ ಬಿಡ್ತಾರೆ ಫುಲ್ಲು. ಅದಾದಮೇಲೆ ಫೈರ್ ವರ್ಕ್ಸ್ ಇದೆ. ಅದಕ್ಕೆ ನಾವು ಇವಾಗ ಈವ್ನಿಂಗ್ ಆಗಿದೆ ಅಲ್ವಾ, ಏನಿವೆ ಇವತ್ತು ಅದು ಮುಗಿಸಿದ್ರೆ ನಾಳೆಗೆ ಸರಿ ಹೋಗುತ್ತೆ ಬೇರೆದು ಮಾಡೋಕ್ಕೆ ಅಂತ ಇವಾಗ ಹೋಗ್ತಾ ಇದ್ದೀವಿ. ನಮ್ಮದು ಹೋಟೆಲ್ ಇಲ್ಲೇ ಹಿಂದೆ ಫ್ಯೂ ಬ್ಲಾಕ್ಸ್ ಅವೇ ಇದೆ. ಇಲ್ಲಿಂದ ವಾಕೇಬಲ್ ಇದೆ, ಅಂದರೆ 1 ಕಿಲೋಮೀಟರ್ ಆಗ್ಬೋದು ಅನಿಸುತ್ತೆ. ಸೊ ವಾಕ್ ಮಾಡಿ ಹೋಗುವ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಫೋನ್ ಹಿಡ್ಕೊಂಡು ಕೈಯೆಲ್ಲ ನೋವು ಬರುತ್ತೆ. ಇಲ್ಲಿ ಎಲ್ಲ ಫುಲ್ ಹೋಟೆಲ್ಸ್ ಇದೆ ಈ ಕಡೆ. ಇಲ್ಲಿ ಇವಾಗ ಏನೂ ಕ್ರೌಡ್ ಇಲ್ಲ ಆ್ಯಕ್ಚುಲಿ. ನಾನು ಕಾಲ್ ಮಾಡಿ ಕೇಳಿದೆ ಅವ್ರಿಗೆ, ನಾನು ಇವತ್ತೇ ಟಿಕೆಟ್ಸ್ ತೊಗೋಬೇಕಾ ಬಂದು ಅಂತ. ಅದಕ್ಕೆ ಅವರು ಇಲ್ಲ, ಅಷ್ಟೊಂದೇನು ಕ್ರೌಡ್ ಇಲ್ಲ, ನೀವು ನಾಳೆನೇ ತೊಗೋಬೋದು ಅಂದರು. ಅದಕ್ಕೆ ಓಕೆ ಅಂತ ನಾಳೆನೇ ತೊಗೊಳೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಹೋಗಿ ತೊಗೊಳಕ್ಕೆಲ್ಲ ಹೋಗಲಿಲ್ಲ, ಇವಾಗ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಅವಾಗಲೇ ಕೇಳಿದ್ದೆ ನಾನು. ಇವಾಗ ಹೋಗೋಣ. ಅಲ್ಲೋಡೆಲ್ಲ ಟ್ರೈನ್ ಏನೋ ರೈಡು. ಇಲ್ಲಿ ಟೋರ್ ತಗೋತಾ ಇದ್ದೀವಿ, ಏನೋ ಟ್ರಾಲಿ ಟೋರ್ ಅಂತ. ದಟ್ ಈಸ್ ನಯಾಗ್ರಾ ಫಾಲ್ಸ್. ಫೈನಲಿ ನಯಾಗ್ರಾ ಫಾಲ್ಸ್ಗೆ ಬಂದ್ವಿ. ನಮ್ಮಪ್ಪ ಅಲ್ಲೊಂದು ಸ್ಪಾಟ್ ಫಾಲ್ಸ್ ನೋಡೋಕ್ಕೆ ವ್ಯೂ ಪಾಯಿಂಟ್ ಇತ್ತು. ಅದಾದಮೇಲೆ ಮತ್ತೆ ಇದಕ್ಕೆ ಟ್ರಾಲಿ ಟೋರ್ಗೆ ಬಂದ್ವಿ ಇವಾಗಿನ. ಸೊ ಇಲ್ಲೇ ನಯಾಗ್ರಾ ಫಾಲ್ಸ್ ಒಳಗಡೆ ಬೇರೆ ಸ್ಪಾಟ್ ಇದೆ. ಸೊ ಅಲ್ಲೆಲ್ಲ ಒಂದೊಂದು ಸ್ಟಾಪ್ ಕೊಟ್ಟು ಹೋಗ್ತಾರೆ. ಒಂದು ಸತಿ ಮಾರ್ನಿಂಗ್ ಟಿಕೆಟ್ ತೊಗೊಂಡ್ರೆ ಒನ್ ಪ್ಲೇಸ್ ಟು ಅನದರ್ ನೀವು ಇದರಲ್ಲೇ ಹೋಗ್ಬೋದು.
ಫೋಟೋ ಎಲ್ಲ ತೆಕ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನಾನು ಮಾತಾಡ್ತಾ ಕೇಳಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ. ಚೆನ್ನಾಗಿದೆ ಬ್ರಿಡ್ಜ್ ವಾಕು. ಇವಾಗ ಇಲ್ಲಿಂದ ಹೋಗಿ ಮೋಸ್ಟ್ಲಿ ಫೈರ್ ಬಾಕ್ಸ್ ಇರುತ್ತಲ್ಲ ಅಲ್ಲಿ ಹೋಗಿ ವೇಟ್ ಮಾಡೋದು ಅನ್ಸುತ್ತೆ. ಮಧ್ಯ ಅಷ್ಟೊತ್ತಾ ಇದೆ. ಇನ್ನೇನಾದ್ರು ಸಿಕ್ಕಿದ್ರೆ ನೋಡಬೇಕು. ನೋಡೋಣ. ಅಪ್ಪ ನೋಡ್ತಾ ಇದ್ದಾರೆ. ಆ ಕಡೆಯಿಂದ ಬರ್ಬೋದು ಅವ್ರು. ಹೌದು. ಇಲ್ಲಿ ಇನ್ನೊಂದು ಸ್ಪಾಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಏನಂದರೆ ನದಿ ಹರ್ಕೊಂಡು ಹೋಗ್ತಾ ಇದೆ ಅಲ್ವಾ, ಅಲ್ಲಿ ಡಿಫ್ರೆಂಟ್ ವ್ಯೂ ಪಾಯಿಂಟ್ಸಲ್ಲಿ ಸ್ಟಾಪ್ಸ್ ಇದೆ, ಅಂದರೆ ವ್ಯೂ ಪಾಯಿಂಟ್ಸ್ ಇದೆ. ಹೋಗಿ ನೋಡಿಕೊಂಡು ಡಿಫ್ರೆಂಟ್ ವ್ಯೂ, ಅಂದರೆ ಒಂದೊಂದು ಕಡೆಯಿಂದನೂ ಫುಲ್ ಬೇರೆ ಬೇರೆ ಥರನೇ ಕಾಣಿಸುತ್ತೆ ನದಿ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ನಮ್ಮ ಅಪ್ಪ ಅಮ್ಮ ಹಿಂದೆ ಕೂತಿದ್ದಾರೆ. ಇವಾಗ ಸಾಕಾಯ್ತು ಸ್ವಲ್ಪ ಓಡಾಡಿ ರೆಸ್ಟ್ ತೊಗೊಂಡು ಆಮೇಲೆ ಹೋಗೋಣ ಅಂತ ಕೂತಿದ್ದೀವಿ. Just sitting and chilling with the view.